ಹಳೆ ಕಾನೂನುಗಳು ಇಷ್ಟಿದ್ದು ಯೂಸ್ ಏನಾಯಿತು? ಓಪನ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ರಲ್ಲ ದಿಲೀಪ್ ಜಿ, ಓಪನ್ ಆಗಿ ಹಳೆ ಕಾನೂನು ಇರಲಿಲ್ವಾ ಹಂಗಾದ್ರೆ? ಇದಕ್ಕೆ 10 ವರ್ಷ ಜೈಲು ಶಿಕ್ಷೆ ಇರೋದ್ರಿಂದ ದ್ವೇಷ ಭಾಷಣಕಾರರಿಗೆ ನಡುಕೋ ತಂದಿದೆ. ಅವತ್ತು ಇವತ್ತು ಚೆಕ್ ಮಾಡ್ಕೊಂಡಾಗ 3 ವರ್ಷ ಕಾರಾಗೃಹ ಕಡಿಮೆ ಇತ್ತು, ಅಷ್ಟಕ್ಕಿಂತ ಶಿಕ್ಷೆಗಿಂತ ಕಡಿಮೆ ಇದ್ರೆ ಸ್ಟೇಷನ್ ಬೇಲು. ಅದೇನು ಯೂಸ್ ಇರಲಿಲ್ವಲ್ಲ ಅದೊಂಥರ ಕಾಯ್ದೆ. ನಾನು ಹೇಳಿದೆ, ಈ ಕಾಯ್ದೆನ ಒಬ್ಬ ಪೊಲೀಸ್ ತನಿಖಾಧಿಕಾರಿ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ನಟರಾಜ್ ಗೌಡ್ರ ಇದು ಅಬ್ಲಿಗೇಷನ್. ಈಗ ಒಬ್ಬ ಬಿಜೆಪಿಯ ಸ್ಟ್ರಾಂಗ್ ಸಪೋರ್ಟರ್, ಬಿಜೆಪಿಗೆ ಚುನಾವಣೆ ಪ್ರಚಾರ ಮಾಡುವಂಥವ್ರು, ಬಿಜೆಪಿ ಸಿದ್ಧಾಂತವನ್ನು ಪ್ರಚಾರ ಮಾಡುವಂಥವನು 2018 ಜನವರಿನಲ್ಲಿ ಒಂದು ಟ್ವೀಟ್ ಮಾಡ್ತಾನೆ. ಯಾರೋ ಜೈನ ಮುನಿಗಳು ಶ್ರವಣಬೆಳಗೊಳದಿಂದ ಹೋಗಿ ಬರಬೇಕಾದ್ರೆ ಬೈಕಲ್ಲಿ ಗುದ್ದು ಆಕ್ಸಿಡೆಂಟ್ ಆಗಿ ಕೆಳಗೆ ಬೀಳ್ತಾರೆ, ರಕ್ತ ಆಗುತ್ತೆ, ಸ್ವಲ್ಪ ರಕ್ತ ಬರುತ್ತೆ, ಅವ್ರಿಗೆ ಏಟಾಗುತ್ತೆ. ಅವನು ಆ ಫೋಟೋ ತೆಗೆದು ಹಾಕ್ಬಿಟ್ಟು ಫೇಸ್ಬುಕ್ಕಲ್ಲಿ ಏನು ಹೇಳ್ತಾನೆ ಅಂದರೆ, ಮುಸಲ್ಮಾನ್ ಯುವಕರು ಜೈನ ಮುನಿಯನ್ನು ಒಡೆದರು, ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಈ ರೀತಿಯಾಗಿ ಮುಸಲ್ಮಾನರು ಮಾಡ್ತಿದ್ದಾರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಕಾರಣ, ಈ ಥರ ಆಗ್ತಾನೆ. ಏನು ವೈರಲ್ ಆಗುತ್ತೆ, ಅದು ವೈರಲ್ ಆಗುತ್ತೆ ಅಂದರೆ ಕರ್ಕೊಂಡೋಗಿ ಜೈಲು ಕುಂಡಿಸ್ತಾರೆ ಅವ್ರನ್ನ. ಸ್ವಾಮಿ ಆ ಮುನಿಗಳೇ ಅವರ ಮ್ಯಾನೇಜರ್ ಬಂದು ಇಲ್ಲ ಅವ್ರ ಆಕ್ಸಿಡೆಂಟ್ ಆಯಿತು, ಈ ಥರ ಸುಮ್ಮನೆ ಅಪಪ್ರಚಾರ ಮಾಡಬೇಡಿ, ಮುನಿಗಳಿಗೆ ಘಾಸಿ ಆಗ್ತದೆ ಅಂತೇಳಿ ಅವರು ಮಾಧ್ಯಮ ಹೇಳಿಕೆ ಕೊಡಬೇಕಾಗಿ ಬರ್ತದೆ. ಇವ್ರನ್ನ ತಗೊಂಡೋಗಿ ಕುಂಡಿಸ್ಕೊತಾರೆ. ಎಲ್ಲಿ? ಸ್ಟೇಷನಲ್ಲಿ ಕುಂಡಿಸ್ಕೊತಾರೆ. ಸ್ಟೇಷನಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಲಬೋ ಅಂತ ಫಸ್ಟ್ ಬರ್ಕೊಂಡ್ ಬಂದಿದ್ದು ಸಿ ಟಿ ರವಿ. I stand with him. ಭರತ್ ರೆಡ್ಡಿಗೆ ಏನ್ ಮಾಡ್ರಿ ತಾವು? ಏನ್ ಮಾಡ್ರಿ ಸರ್ ಅಲ್ಲಿ? ದ್ವೇಷ ಸರ್ ಅದು. ಕಾರ್ ಪುಡಿ ಇಟ್ಕೊಂಡು ಕಲ್ಲು ಇಟ್ಕೊಂಡು ದೊಣ್ಣೆಗಳು ಇಟ್ಕೊಂಡು ಜನಾರ್ದನ್ ರೆಡ್ಡಿ ಏನಲ್ಲಿ ಪೆಟ್ರೋಲ್ ಸುಡ್ತಾರೆ, ಕೋಲಾಟ ಆಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ. ನಿಮ್ಮ ಕಾರ್ಯಕರ್ತನೇ ಕೇಳ್ರಿ, ನಿಮ್ಮ ಕಾರ್ಯಕರ್ತನೇ ನೀವೇ ಗುಂಡಾರಿಸಿ, ನೀವೇ ಸಾಯಿಸ್ಬಿಟ್ಟು ಇವರೇ ಹೋಗಿ 25 ಲಕ್ಷ ಕೊಡ್ತಾರೆ. ಸರ್ ಅವ್ರು ಸರ್ ಇವತ್ತು ಲೇಟೆಸ್ಟ್ ಎಕ್ಸಾಂಪಲ್ ಕೇಳಿದ್ದೀನಿ, ಅವರು ದಿಲೀಪ್ ಅವರು ಕೇಳಿದ್ದಾರೆ. ಕತೆ ಹೇಳ್ತಾ ಇರ್ತಾರೆ ಸರ್. ನಾನು 60 ವರ್ಷದ ಕತೆ ಹೇಳ್ತೀನಿ. ಕೇಳಿಸ್ಕೊಳಪ್ಪ, ಈಗ ಜನಾರ್ದನ್ ರೆಡ್ಡಿ ಮೇಲೂ ಎಫ್ಐಆರ್ ಆಗಿದೆ, ಭರತ್ ರೆಡ್ಡಿ ಮೇಲೂ ಎಫ್ಐಆರ್ ಆಗಿದೆ, 6 ಎಫ್ಐಆರ್ ಗಳಿದಾವೆ, 26 ಜನ. ಕೇಳ್ರಿ, ಜನಾರ್ದನ್ ರೆಡ್ಡಿ ಅಂತ ಮಾಫಿಯಾನ ನೀವು ಬೆಂಬಲ ಮಾಡೋವರೆಗೂ ನಿಮ್ಗೆ ಆನೆ ಬಲ ಅಲ್ಲ. ಜನಾರ್ದನ್ ರೆಡ್ಡಿ ನಿಮ್ಗೆ ಜನಾರ್ದನ್ ರೆಡ್ಡಿ ನಮ್ಗೆ ಆನೆ ಬಲ ಇದ್ದಂಗೆ ಅಂತ. ನಿಮ್ಮಿಂದ ಇವತ್ತು ಈ ಕರ್ನಾಟಕ ಕೆಟ್ಟ ಹೆಸರು ಬಂದಿರೋದು ಜನಾರ್ದನ್ ರೆಡ್ಡಿಯಿಂದ. ಯಡಿಯೂರಪ್ಪ ಜೈಲ್ಗೆ ಹೋಗಿದ್ದು ಜನಾರ್ದನ್ ರೆಡ್ಡಿಯಿಂದ. ಇವತ್ತು ನೀವು ಅವ್ರಿಗೆ ಸಾವಿರ ಬೆನ್ಸ್ ಸಾವಿರ ನೋಡಿದ್ರೆ ನಿಮ್ಗೆ ಅವ್ರಿಂದ ದುಡ್ಡು ಬೇಕಾಗಿದೆ. ಅದಕ್ಕಾಗಿ ಬಿಜೆಪಿ ನಾಯಕರು ದಂಡ ಆನೆ ಬಲ ನೀನು ಅಂತ ಅವ್ರ ಹಿಂದೆ ಹೋಗಿದ್ದೀರಿ. ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಾದ್ರೆ ನಾನು ನಿಮ್ ಸಬ್ಜೆಕ್ಟ್ ಏನ್ ಹೇಳ್ತಾ ಇದ್ದೆ ಅಂದ್ರೆ, 2018ರಲ್ಲಿ ಈ ತರ ಒಬ್ಬ ಕಿಡಿಗೇಡಿ ಕೆಲಸ ಮಾಡ್ದ. ಎಷ್ಟು ಅಲಿಗೇಷನ್, ಎಷ್ಟು ಅಬ್ಯೂಸ್ಮೆಂಟ್ ಅವತ್ತು ಸಿದ್ದರಾಮಯ್ಯವ್ರ ಮೇಲೆ ಆಗ್ತಾ ಇತ್ತು. ಅವತ್ತಿನ ಟ್ವಿಟ್ಟರ್ ಫೇಸ್ಬುಕ್ ನೋಡಿದ್ರೆ ನಿಮಗೆ ಒಂದು ವಾರಗಳ ಕಾಲ ಹೋಗಿ ಯಾರು ತಪ್ಪಿತಸ್ತಾ ಇದ್ದ ಆತನ ಯಾಕೆ ಮಿಸ್ಲೀಡಿಂಗ್ ನ್ಯೂಸ್ ಆಗ್ತದೆ, ಸುಳ್ಳು ನ್ಯೂಸ್ ಆಗ್ತದೆ ಅಂತ ಹೇಳಿ ಕರ್ಕೊಂಡು ಸ್ಟೇಷನ್ ಕುಣಿಸ್ಕೊಂಡಿದ ತಕ್ಷಣ ಲಬೋ ಅಂತ ಸಿ ಟಿ ರವಿ, ಲಬೋ ಅಂತ ಹೇಳಿ ಅವೆಲ್ಲ ಕೇಸ್ಗಳ ಮೇಲೆ ಕೇಸ್ ಚರ್ಚೆ ಮಾಡೋಣ. ನೀವು ಯಾವ್ದನ್ನ ಹೋಗಿ ಯಾವ್ದಕ್ಕ ಮಿಕ್ಸ್ ಮಾಡಿದ್ರೆ ಹೆಂಗೆ ನೀವು ತಿಮ್ಮಿನ ಬೊಮ್ಮೆ ಮಾಡಕ್ ಹೋದ್ರೆ ಕೇಳಿಸ್ಕೊಳ್ರಿ. ಈ RSS ನವರು, ಈ ಬಲಪಂಥೀಯವಾದಿಗಳು, ಈ ಬಿಜೆಪಿಗರು ಈ ತರ ಷಡ್ಯಂತ್ರ ಮಾಡೋಳಗೆ ನಿಸ್ಸೀಮರಿದ್ದಾರೆ. ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಕೊಡಬಾರ್ದ್ರಿ. ಯಾರೇ ಕಾನೂನಿಗೆ ತಪ್ಪಿದ್ರೆ ನೀವು ಕೇಳ್ಬೋದು, ಇವ್ರು ತಪ್ಪಿಲ್ಲ, ಇವ್ರು ಕೇಳ್ತಾರದು ಭರತ್ ರೆಡ್ಡಿನ ಅರೆಸ್ಟ್ ಮಾಡಿ ತಪ್ಪಿಲ್ಲ ಯಾಕಂದ್ರೆ ಅವ್ರು ಅಲ್ಲಿದ್ರು, ಪ್ರಕರಣದ ಜಾಗದಲ್ಲಿ ಇದ್ರು ಅಂತ ಇದೆ, ಅವ್ರ ಬೆಂಬಲಿಗರು ಅಲ್ಲೇ ಮಾಡಿದ್ರು ಅಂತ ಇದೆ. ಆಯ್ತಾ, ನಮ್ಮ ಕಾರ್ಯಕರ್ತ ಸತ್ತಿದ್ದಾನೆ. ಜನಾರ್ದನ್ ರೆಡ್ಡಿ ಮನೆಯೊಳಗೆ ಕಡ್ಡಿ ಸಿಕ್ತು, ದೊಣ್ಣೆಗಳು ಸಿಕ್ತು, ಖಾರದ ಪುಡಿ ಇಟ್ಕೊಂಡು, ದೊಣ್ಣೆ ಇಟ್ಕೊಂಡು, ಲಾಠಿ ಇಟ್ಕೊಂಡು, ಕಲ್ಲು ಇಟ್ಕೊಂಡು ಅವ್ರ ಮನೆಯಿಂದ ಹೆಂಗೆ ಗುಂಡಾಗಳು ಈಚೆಗೆ ಬಂದ್ರು, ಅವೆಲ್ಲ ವಿಡಿಯೋಗಳು ಈಚೆಗೆ ಬಂದಿದಾವೆ. ಅವ್ರ ಮೇಲೂ ಎಫ್ಐಆರ್ ಆಗಿದೆ. ಜನಾರ್ದನ್ ರೆಡ್ಡಿನೂ ಅರೆಸ್ಟ್ ಮಾಡಬೇಕು, ಅವ್ರನ್ನ ಗಡಿಪಾರ್ ಮಾಡಬೇಕು ಅಂತ ಬಿಜೆಪಿ ಕೇಳಿ ತೊಂದರೆ. ಸಂಚುಕೋರನೇ ಜನಾರ್ದನ್ ರೆಡ್ಡಿ. ಆಯ್ತಾ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಈ ದ್ವೇಷ ಭಾಷಣದಲ್ಲಿ ಬಿಜೆಪಿ ನಾಯಕರಿಗೆ ಈ ತರ ಸುಳ್ಳುಗಳು ಹೇಳೋದು, 2 ಸಲ ಪೋಸ್ಟ್ ಮಾಡಮ್ ಆಯ್ತು ಅಂತ ಹೇಳಿ ಈ ವಿಲಕ್ಷಣ ವಿಚಿತ್ರವಾದಂತಹ ಈ ಅವಿವೇಕದಿಂದ ಹೇಳ್ತಾರೆ, ಗೊತ್ತಿಲ್ಲ, ಸುಳ್ಳುಗಳು ಹೇಳ್ತಾರೆ. ಈ ತರ
ಆಯ್ತಾ ಫಸ್ಟ್ ಭರತ್ ರೆಡ್ಡಿನ ಅರೆಸ್ಟ್ ಮಾಡ್ರಿ. 2 ಸಲ ಆಪರೇಷನ್ ಇದಾಯ್ತು ಅಂತ ಹೇಳಿ ಮೋಸ್ಟ್ ಆ ಥರ ಸುಳ್ಳು ಯಾಕೆ ಹೇಳ್ಬೇಕು? ಆಯ್ತಾ, ಇದು ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಸಪರೇಟ್ ಆಗಿಡೋಣ, ಪೊಲಿಟಿಕಲ್ ಅವ್ರದ್ದು. ಆದರೆ ಈ ರೀತಿಯಾಗಿ ದ್ವೇಷ ಭಾಷಣವನ್ನ ಯಾವ ಮಾಡಬಾರ್ದು, ಬಿಜೆಪಿ ನಾಯಕರು ಮಾಡಬಾರ್ದು, ಕಾಂಗ್ರೆಸ್ ನಾಯಕರು, ಜೆಡಿಎಸ್ ನಾಯಕರು ಮಾಡಬಾರ್ದು. ನಿಮ್ಗೆ ಕಡಿವಾಣ ಹಾಕೊಳ್ರಿ ನಿಮ್ಮ ಸುಳ್ಳುಗಳಿಗೆ, ನಿಮ್ಮ ವಿಚಿತ್ರವಾದ ವರ್ತನೆಗೆ, ದ್ವೇಷ ಭಾಷಣಕ್ಕೆ, ಪ್ರಚೋದನಕಾರಿ ಭಾಷಣಕ್ಕೆ. ಈಗ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಎಷ್ಟು ಜನ ಯುವಕರು ಸತ್ರು? ಆ ಸಾವಿನ ಮೇಲೆ ನಿಂತ್ಕೊಂಡು ಇವರೆಲ್ಲ ಭರತ್ ಶೆಟ್ಟಿ, ಪೂಂಜಾ ಇವರೆಲ್ಲ MLA-ಗಳಾಗಿ ವಿಧಾನಸೌಧಕ್ಕೆ ಬಂದ್ರು. ಅವರೆಲ್ಲ ಪಾಪ ಬಡವರು ಮಕ್ಕಳು ಸ್ಮಶಾನ ಕೊಟ್ಟೋದ್ರು, ಇವ್ರು ವಿಧಾನಸೌಧಕ್ಕೆ ಬಂದ್ಬಿಟ್ರು. ಆ ತರ ಎಲ್ಲೂ ಆಗ್ಕೂಡ್ದು, ಯಾರ ಮನೇಲೂ ಆಗ್ಕೂಡ್ದು. ಅದು ಚಿಕ್ಕಮಗಳೂರಲ್ಲೂ ಆಗ್ಬಾರ್ದು, ಮಂಡ್ಯದಲ್ಲೂ ಆಗ್ಬಾರ್ದು, ರಾಜ್ಯದಲ್ಲೂ